10ನೇ ತರಗತಿ ಪ್ರಥಮ ಭಾಷೆ ಕನ್ನಡ 2025-26ನೇ ಸಾಲಿನ ನೀಲನಕ್ಷೆ ಆಧಾರಿತ ಪಾಸಿಂಗ್ ಪ್ಯಾಕೇಜ್. ಒಂದು ವಾಕ್ಯದಲ್ಲಿ ಉತ್ತರಿಸಿ. 7 ಪ್ರಶ್ನೆಗಳು, 7 ಅಂಕಗಳು. ಪ್ರಶ್ನೆ ಸಂಖ್ಯೆ 11ರಿಂದ 17. ನಮ್ಮ ಭಾಷೆ ಪಾಠದಲ್ಲಿ 6 ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿವೆ. ಈ 6ರಲ್ಲಿ ಗ್ಯಾರಂಟಿ ಒಂದು ಪ್ರಶ್ನೆ ಬಂದೇ ಬರುತ್ತದೆ. ನೀವು ಈ 6 ಪ್ರಶ್ನೆಗಳನ್ನು ಓದಿಕೊಂಡ್ರೆ ನೀವು ಸುಲಭವಾಗಿ 1 ಅಂಕವನ್ನು ಪಡೆಯಬಹುದು. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದರೆ ಅದನ್ನಾಡುವ ಜನ ಹೇಗಿರಬೇಕು? ಈ ರೀತಿ. ಇನ್ನು ಮುಂದಿನದಾಗಿ ವ್ಯಾಘ್ರಗೀತೆ ಪಾಠದಲ್ಲಿ ಒಟ್ಟು 9 ಪ್ರಶ್ನೆಗಳಿವೆ. ಈ 9 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಗ್ಯಾರಂಟಿ ಬಂದೇ ಬರುತ್ತದೆ. ಭಗವದ್ಗೀತೆಯನ್ನು ರಚಿಸಿದವರು ವೇದವ್ಯಾಸರು. ಹುಲಿಗೆ ಪರಮಾನಂದವಾಗಲು ಕಾರಣ ಶಾನುಭೋಗರ ದುಂಡಾದ ಶರೀರವನ್ನು ನೋಡಿ. ಶಾನುಭೋಗರಿಗೆ ಹುಲಿಯಿಂದ ತಪ್ಪಿಸಿಕೊಳ್ಳುವ ದುಂಬರಾಟದಲ್ಲಿ ತಲೆ ಸುತ್ತಿತು. ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ಶಾನುಭೋಗರ ರಾಜಭಕ್ತಿಯ ಲಾಂಛನ ಕೀರ್ತಿ ಪುಸ್ತಕ. ಶಾನುಭೋಗರನ್ನ ಮೂರ್ಛೆಯಿಂದ ಎಚ್ಚರಿಸಿದವರು ರೈತರು. ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮೊದಲಿಂಗ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದರು. ಮುಂದಿನದಾಗಿ ಪ್ರಶ್ನೆ ಸಂಖ್ಯೆ 13. 11ನೇ ಪ್ರಶ್ನೆ ನಮ್ಮ ಭಾಷೆ ಪಾಠದಿಂದ ಕೇಳಲಾಗುತ್ತೆ. 12ನೇ ಪ್ರಶ್ನೆ ವ್ಯಾಘ್ರಗೀತೆ ಪಾಠದಿಂದ ಕೇಳಲಾಗುತ್ತೆ. 13ನೇ ಪ್ರಶ್ನೆ ಲಂಡನ್ ನಗರ ಪಾಠದಿಂದ ಕೇಳಲಾಗುತ್ತೆ. 10 ಪ್ರಶ್ನೆಗಳು ಇದ್ದಾವೆ. ಲಂಡನ್ ನಗರ ಪಾಠದಲ್ಲಿ ಒಟ್ಟು 1 ಅಂಕದ 10 ಪ್ರಶ್ನೆಗಳಿದ್ದಾವೆ. ಆ 10 ಪ್ರಶ್ನೆಗಳಲ್ಲಿ ಯಾವುದನ್ನಾದರೂ ಒಂದು ಕೇಳಬಹುದು. ಈ ರೀತಿ ಇವೆ. ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಊಲವರ್ಥ. ಲಂಡನ್ ನಗರದಲ್ಲಿ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್. ವೆಸ್ಟ್ ಮಿನಿಸ್ಟರ್ ಅಬೆ, ಸತ್ತು ಹೋಗಿರುವ ಸಾರ್ವಭೌಮರ ಕವಿಪುಂಗವರ ಸ್ಮಾರಕ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೆರಿಂಗ್ ಕ್ರಾಸ್. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ಬೇಕನ್ನನು ಹೇಳಿದ್ದಾನೆ. 3ನೇ ಎಡ್ವರ್ಡನು ತಂದ ಶಿಲೆ ಹೆಸರು ಸ್ಟೋನ್ ಆಫ್ ಸ್ಕೋನ್. ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಶಿಲ್ಪಿಗಳು ಶಾವೋಯ್ ಶಿಲ್ಪಿಗಳು. 3ನೇ ಎಡ್ವರ್ಡನು ಯಾವ ಅರಸರಿಂದ? ಸ್ಕಾಟ್ಲೆಂಡಿನ ಅರಸರಿಂದ ಸ್ಟೋನ್ ಆಫ್ ಸ್ಕೋನ್ ಕಿತ್ತುಕೊಂಡು ಬಂದನು. 9. ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲಿಸುವುದನ್ನು ತಪ್ಪಿಸಲು ಭೂಗರ್ಭದಲ್ಲಿ ಗಾಡಿಗಳನ್ನು ಹಾಕಿದ್ದಾರೆ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂದು ಹೇಳಿದವರು ಶೇಕ್ಸ್ಪಿಯರ್. ಪ್ರಶ್ನೆ ಸಂಖ್ಯೆ 14. 14ನೇ ಪ್ರಶ್ನೆ ಅಗ್ನಿಭೂತಿ ವಾಯುಭೂತಿಯರ ಕಥೆಯಿಂದಾನೇ ಕೇಳ್ತಾರೆ. ಕೌಸಂಬಿಯ ಅರಸ ಅತಿಬಲ. ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ವಾಯುಭೂತಿ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದ. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ, ಸಲುಗೆಯಿಂದ ಕೆಡಬಾರದೆಂದು ಯೋಚಿಸಿ. 5. ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಮಂತ್ರಿ ಪದವಿ. ರಾಜಗೃಹ ಪಟ್ಟಣದ ಅರಸ ಸುಬಲ. ಮುಂದಿನದಾಗಿ ಹಲಗಲಿ ಬೇಡರು. ಪದ್ಯಭಾಗದಿಂದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಹಲಗಲಿ ಬೇಡರು, ಆಮೇಲೆ ಕೆಮ್ಮನೆ ಮೀಸೆ ಒತ್ತನೆ. ಹಲಗಲಿ ಬೇಡರು ಪದ್ಯದಲ್ಲಿ ಒಟ್ಟು 10 ಪ್ರಶ್ನೆಗಳು ಇದ್ದಾವೆ. ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ. 15ನೇ ಪ್ರಶ್ನೆ ಹಲಗಲಿ ಬೇಡರಿಂದ ನಿಶಸ್ತ್ರೀಕರಣದ ಆದೇಶವನ್ನು ಹೊರಡಿಸಿದರು. ಹಲಗಲಿಯ 4 ಬಾಲ, ಜಡಗ, ಹನುಮ, ರಾಮ. ಹಲಗಲಿಯ ಗುರುತು ಉಳಿಯದಂತಾದುದು ಏಕೆ? ಕುಂಪನಿ ಸರ್ಕಾರ ಬೆಂಕಿ ಹಚ್ಚಿದ್ದರಿಂದ. ಹಲಗಲಿ ಲಾವಣಿಗೆ ಯಾವ ಘಟನೆ ಕಾರಣವಾಗಿದೆ? ಹಲಗಲಿ ಬಂಟರ ಹತಾರ ಕದನ. ಹಲಗಲಿ ಗ್ರಾಮ ಎಲ್ಲಿದೆ? ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ, ಮುಧೋಳದಲ್ಲಿದೆ.
ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು? ಕಾರ ಸಾಹೇಬ, ಅಲೆಕ್ಸಾಂಡರ್ ವಿಲಿಯಂ ಕೆರ್ರೆ. ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು? ಕಾರಕೂನನ ಕಪಾಳಕ್ಕೆ ಹೊಡೆದರು. ಹಲಗಲಿಯ ಗ್ರಾಮದ ಹೆಬ್ಬಾಗಿಲಿನ ಬಳಿ ನಿಂತು ಬುದ್ಧಿ ಮಾತನ್ನು ಹೇಳಿದವರು ಹೆಬ್ಲಕ ಸಾಬ. ಬುದ್ಧಿ ಮಾತು ಹೇಳಿದವರು ಹೆಬ್ಲಕ ಸಾಬ. ಲೂಟಿ ಮಾಡಲು ಆದೇಶ ಮಾಡಿದವರು ಕಾರ ಸಾಹೇಬ. 9. ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ಯಾವಾಗ ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣ ಆದೇಶ ಹೊರಡಿಸಿತು? 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ. ಹೆಬ್ಲಕ್ ಸಾಹೇಬನನ್ನು ಗುಂಡಿಕ್ಕಿ ಕೊಂದವರು ಜಡಗ. ಇಂಪಾರ್ಟೆಂಟ್ ಕ್ವಶನ್. ಹೆಬ್ಲಕ್ ಸಾಹೇಬನನ್ನು ಗುಂಡಿಕ್ಕಿ ಕೊಂದವರು ಜಡಗ. 16ನೇ ಪ್ರಶ್ನೆ ಕೆಮ್ಮನೆ ಮೀಸೆ ಒತ್ತನೆ ಪದ್ಯದಿಂದ ಕೇಳಲಾಗುತ್ತೆ. 10 ಪ್ರಶ್ನೆಗಳು ಇದ್ದಾವೆ. ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು? ದ್ರವ್ಯವನ್ನು ಬೇಡಲು ಬಂದನು. 2. ದ್ರೋಣನು ಯಾರೊಡನೆ ಪರಶುರಾಮರಲ್ಲಿಗೆ ಬಂದನು? ಅಶ್ವತ್ಥಾಮನೊಡನೆ ಬಂದನು. 3. ಪರಶುರಾಮನು ದ್ರೋಣನಿಗೆ ವಾರುಣ, ವಾಯುವ್ಯ, ಆಗ್ನೇಯ, ಐಂದ್ರಾದಿ ಪ್ರಧಾನ ಅಸ್ತ್ರಗಳನ್ನು ಕೊಟ್ಟನು. ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳಿಸಿದನು? ದ್ರೋಣನು ಯಾರೆಂದು ನನಗೆ ತಿಳಿದಿಲ್ಲ, ಅವನನ್ನು ಹೊರಕ್ಕೆ ತಳ್ಳು ಎಂದು ಹೇಳಿ ಕಳಿಸಿದನು. ಭಾರ್ಗವ ಎಂದರೆ ಯಾರು? ಭಾರ್ಗವ ಎಂದರೆ ಪರಶುರಾಮ. ಕುಂಭಸಂಭವ ಎಂದು ಯಾರನ್ನು ಕರೆಯಲಾಗುತ್ತದೆ? ದ್ರೋಣಾಚಾರ್ಯ. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ನೀಡಿದನು? ಮಣ್ಣಿನ ಮಡಿಕೆಯಲ್ಲಿ ಅರ್ಘ್ಯವನ್ನು ನೀಡಿದನು. ದ್ರೋಣನು ಪರಶುರಾಮನ ಬಳಿ ಬಂದಾಗ ಪರಶುರಾಮನ ವೇಷಭೂಷಣಗಳು ಹೇಗಿದ್ದವು? ವಲ್ಕಲಾವೃತ ಕಟಿತಟನುಂ ಆಗಿ, ಜಟಾಕಲಾಪನುಂ ಆಗಿ ತಪೋವನಕ್ಕೆ ಹೋಗುವ ವೇಷವನ್ನು ಧರಿಸಿದ್ದನು. ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು? ಛತ್ರಾವತಿ. ಪರಶುರಾಮನು ಅವನಿಯನ್ನು ಅಂದರೆ ಭೂಮಿಯನ್ನು ಯಾರಿಗೆ ದಾನ ಮಾಡಿದನು? ಗುರುವಿಗೆ ದಾನ ಮಾಡಿದ್ದನು. 17ನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಪೂರಕ ಪದ್ಯದಿಂದ ಕೇಳಲಾಗುತ್ತೆ. ಇಲ್ಲಿ ಒಟ್ಟು 12 ಪ್ರಶ್ನೆಗಳು ಇದ್ದಾವೆ. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಮುಸುರೆ ತಿಕ್ಕುತ್ತಿದ್ದಾಳೆ. ಅಮ್ಮ ಎಲ್ಲಿ ಮಲಗಿದ್ದಾಳೆ? ಗುಡಿಸಲಿನಲ್ಲಿ ಮಲಗಿದ್ದಾಳೆ. ವಸಂತ ಮುಖ ಯಾರಿಗೆ ತೋರಲಿಲ್ಲ? ಕಮ್ಮಾರ, ನೇಕಾರ, ಕುಂಬಾರ, ಕೇರಿಯ ಮಾರ ಮತ್ತು ಪುಟ್ಟಿಗೆ ವಸಂತ ಮುಖ ತೋರಲಿಲ್ಲ. 4. ಗುಡಿಸಲೊಳಗೆ ಬರಲು ಹೆದರಿದವರು ಯಾರು? ವಸಂತ. 5. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿವೆ? ಮನದುಂಬಿ ಹಾಡುತ್ತಿವೆ. ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಗೂರುತ್ತಾ ಮಲಗಿದ್ದಾಳೆ. ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ? ಮೈತುಂಬಿ ನಿಂತಿವೆ. ಗೋಡೆಗಳು ಏಕೆ ಮುಖ ಮುಚ್ಚಿಕೊಂಡಿವೆ? ಸುಣ್ಣ ಕಾಣದೆ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ. ಇಳೆಯು ಹೇಗೆ ಸಂಭ್ರಮಿಸುತ್ತಿದೆ? ಕಡಲುಕ್ಕಿ ಹರಿಯುವ ಹಾಗೆ ಸಂಭ್ರಮಿಸುತ್ತಿದೆ. ಮುಗುಳ್ನಗೆ ಎಲ್ಲಿ ಬೇರಿತ್ತು? ಮಲ್ಲಿಗೆ ಹೂವಲ್ಲಿ ಮುಗುಳ್ನಗೆ ಬೇರಿತ್ತು. ಪುಟ್ಟಪೋರಿ ವಸಂತ ಏಕೆ ಮರುಗಿದನು ಎಂದು ತಿಳಿಸುತ್ತಾಳೆ. ಪುಟ್ಟಪೋರಿ ತಾನು ತೊಟ್ಟಿರುವ ಹರಿದ ಚಿಂದಿ ಬಟ್ಟೆಗಳ ಕಂಡು ವಸಂತ ಮರುಗಿದನು ಎಂದು ತಿಳಿಸುತ್ತಾಳೆ. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಬಾಲರವಿ ಸೊರಗಿದ್ದಾನೆ. ಮುಂದಿನ ಮುಖ್ಯ ಪ್ರಶ್ನೆ 2 ವಾಕ್ಯದಲ್ಲಿ ಉತ್ತರಿಸಿ, 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. 10 ಪ್ರಶ್ನೆಗಳಿರ್ತವೆ. ಪ್ರಶ್ನೆ ಸಂಖ್ಯೆ 18ರಿಂದ 27. 18ನೇ ಪ್ರಶ್ನೆ ನಮ್ಮ ಭಾಷೆ ಪಾಠದಿಂದಾನೇ ಬರುತ್ತೆ. 18ನೇ ಪ್ರಶ್ನೆ ನಮ್ಮ ಭಾಷೆ ಪಾಠದಿಂದ ಕೇಳ್ತಾರೆ. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಇಲ್ಲಿ ಒಟ್ಟು 5 ಪ್ರಶ್ನೆಗಳು ಇದ್ದಾವೆ. 2ನೇ ಪ್ರಶ್ನೆ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? 3 ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? 4 ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? 5 ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಏನು? ಮುಂದಿನ 19ನೇ ಪ್ರಶ್ನೆ ಭಾಗ್ಯಶಿಲ್ಪಿಗಳು ಪಾಠದಿಂದಾನೇ ಕೇಳಲಾಗುತ್ತೆ. ಇಲ್ಲಿ ಒಟ್ಟು 15 ಪ್ರಶ್ನೆಗಳು ಇದ್ದಾವೆ. ನಾಲ್ವಡಿ ಕೃಷ್ಣ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳು
ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳಿದ ಮಾತುಗಳು, ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳು, ನ್ಯಾಯವಿಧಾಯಕ ಸಭೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಜಾರಿ ಮಾಡಿದ ಸಾಮಾಜಿಕ ಕಾನೂನುಗಳು, ಹೈದರಾಬಾದ್ ನಗರಕ್ಕೆ ಸಲ್ಲಿಸಿದ ಸೇವೆ, ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಮೈಸೂರು ಮಾದರಿ ಆಡಳಿತ ಜನ್ಮ ತಾಳಿತು ಹೇಗೆ, ಕೈಗಾರೀಕರಣಕ್ಕೆ ವಿಶ್ವೇಶ್ವರಯ್ಯ ಅವರು ನೀಡಿದ ಕೊಡುಗೆ, ವಿಶ್ವೇಶ್ವರಯ್ಯನವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು, ವಿಶ್ವೇಶ್ವರಯ್ಯನವರು ಬರೆದ ಪುಸ್ತಕಗಳು. 20ನೇ ಪ್ರಶ್ನೆ ಲಂಡನ್ ನಗರ ಪಾಠದಿಂದ ಕೇಳಲಾಗುತ್ತೆ. ಉಲವರ್ತ ಅಂಗಡಿಯಲ್ಲಿ ಸಿಗುವ ವಸ್ತುಗಳು, ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ, ಟೊಪ್ಪಿಗೆಯ ವಿಶೇಷತೆ, ಪೋಯೆಟ್ ಕಾರ್ನರಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ, ಸ್ಟೋನ್ ಆಫ್ ಸ್ಕೋನ್ ವಿಶೇಷತೆ ಏನು, ಇಂಡಿಯಾ ಆಫೀಸ್ ಕುರಿತು ಬರೆಯಿರಿ, ವೆಸ್ಟ್ ಮಿನಿಸ್ಟರ್ ಅಬೆ ಮಂದಿರದಲ್ಲಿಯ ರಾಜ ವಿಭಾಗದ ಕುರಿತು ಬರೆಯಿರಿ. 21ನೇ ಪ್ರಶ್ನೆ ಅಗ್ನಿಭೂತಿ ವಾಯುಭೂತಿಯರ ಕತೆ. ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ? ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳು. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣ? ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? 22ನೇ ಪ್ರಶ್ನೆ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದಿಂದ ಕೇಳಲಾಗುತ್ತೆ. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? 23ನೇ ಪ್ರಶ್ನೆ ಹಲಗಲಿ ಬೇಡರು. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣ? ಹಲಗಲಿಗೆ ದಂಡು ಬರಲು ಕಾರಣ? ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಲಾವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ? 24ನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ಸಹೋದರಿಗೆ ಹೇಳಿದ ಮಾತು. ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ. ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣನ್ನು ಸಂಗ್ರಹಿಸಿದ ಬಗೆ. ಭಗತ್ ಸಿಂಗ್ನ ತಾಯಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣ? ಭಗತ್ ಸಿಂಗ್ ಹೇಗೆ ಅಮರನಾದನು? 25ನೇ ಪ್ರಶ್ನೆ ಉದಾತ್ತ ಚಿಂತನೆಗಳು. ರಾಜಕೀಯ ಸ್ವಾತಂತ್ರ್ಯದ ಮಹತ್ವ, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ, ಅಂಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಯಾವಾಗ ಸ್ಥಿರವಾಗುತ್ತದೆ? ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ? ಗಾಂಧೀಜಿಯವರು ಅಂಟು ದಿಸ್ ಲಾಸ್ಟ್ ಕೃತಿಯಲ್ಲಿ ತಿಳಿದ ಸಿದ್ಧಾಂತಗಳು. ಪ್ರಶ್ನೆ ಸಂಖ್ಯೆ 26 ವಚನಗಳು. ಕೇವಲ 2 ಪ್ರಶ್ನೆಗಳಿದ್ದಾವೆ. 2ರಲ್ಲಿ 1ನ್ನು ಗ್ಯಾರಂಟಿ ಕೇಳ್ತಾರೆ. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ. 27ನೇ ಪ್ರಶ್ನೆ ನಾನು ಪ್ರಾಸ ಬಿಟ್ಟ ಕತೆ ಅಥವಾ ಶುಕನ ಸುನಪದಿ. 2ರಲ್ಲಿ 1 ಕೇಳ್ತಾರೆ. ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು? ಪೈಗಳು ಪ್ರಾಸ ತೊರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ವಿವರಿಸಿ. ಪ್ರಾಸವನ್ನು ಬಿಟ್ಟು ಬರೆಯಲು ಯೋಚಿಸಿದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣ? ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ರಾಜರ ಪ್ರಕೃತಿ ಹೇಗಿರುತ್ತದೆ? ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ? ಪ್ರಶ್ನೆ ಸಂಖ್ಯೆ 28ರಿಂದ 29 ಕೃತಿಕಾರರ ಪರಿಚಯ. ಎನ್ ಮೂರ್ತಿರಾವ್, ಸಾರಾ ಅಬೂಬಕ್ಕರ್, ಜಯಪ್ಪ ಗೌಡ, ದೇವನೂರು ಮಹಾದೇವ, ಪಂಪ, ರನ್ನ, ದ.ರಾ ಬೇಂದ್ರೆ, ಕುವೆಂಪು. ಆಮೇಲೆ 30ನೇ ಸಂಖ್ಯೆ ಛಂದಸ್ಸು ಇರುತ್ತದೆ. ಭಾಮಿನಿ ಕಂದಪದ್ಯ ಆದರೂ ಕೇಳಬಹುದು, ಭಾಮಿನಿ ಆದರೂ ಕೇಳಬಹುದು, ವಾರ್ತಕ ಆದರೂ ಕೇಳಬಹುದು, ಚಂಪಕ ಮಾಲೆ ಅಥವಾ ಮತ್ತು ಉತ್ಪಲ ಮಾಲೆಯನ್ನು ಕೇಳಬಹುದು. 31ನೇ ಪ್ರಶ್ನೆ ಅಲಂಕಾರ. ಉಪಮಾಲಂಕಾರ, ರೂಪಕಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರ. ಅಂತೆ, ಹಂಗ, ಓಲ್ ಈ ರೀತಿ ಬಂದರೆ ಉಪಮಾಲಂಕಾರ.
ಎರಡು ವಸ್ತುಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದೇ ರೂಪಕಾಲಂಕಾರ. ಮಾರಿಗೌತಣವಾಯಿತು ನಾಳಿನ ಭಾರತವು. ಉತ್ಪ್ರೇಕ್ಷ ಅಲಂಕಾರ. ಉಪಮೇಯವನ್ನ ಉಪಮಾನವನ್ನಾಗಿ ಸಂಭಾವಿಸಿ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಕ್ಷೆ. ಅರ್ಥಾಂತರನ್ಯಾಸ. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡಿದರೆ ಅದು ಅರ್ಥಾಂತರನ್ಯಾಸ ಅಲಂಕಾರ. ಮುಂದಿನದಾಗಿ ಗಾದೆ ಮಾತುಗಳು. 32ನೇ ಪ್ರಶ್ನೆ. ಗಾದೆಯ ಮಹತ್ವವನ್ನು ಬರೆದರೆ 1 ಅಂಕ ನಿಮಗೆ ಸಿಗುತ್ತದೆ. ಆಮೇಲೆ ಸಂದರ್ಭದ ಪ್ರಶ್ನೆಗಳು 33ರಿಂದ 38. ವ್ಯಾಕರಣಗೀತೆ ಪಾಠ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ಯುದ್ಧ ಪಾಠ, ಹಕ್ಕಿ ಹಾರುತ್ತಿದೆ ನೋಡಿದಿರ, ಚಲಮನೆ ಮೆರೆವೆಂ, ಹಸುರು, ಕೆಮ್ಮನೆ ಮೀಸೆ ಒತ್ತನೆ.